ಹಾಯ್ ಹಲೋ ನಮಸ್ಕಾರ. ನಿಮ್ಮೆಲ್ಲರಿಗೂ ಪದ್ಮಾ ರಾಜ್ಪೂಟ್ಸ್ ಕಿಚನ್ಗೆ ಹಾರ್ದಿಕವಾದಂತಹ ಸ್ವಾಗತ. ಅತ್ಯಂತ ರುಚಿಕರವಾಗಿರುವಂತಹ ಅಷ್ಟೇ ಸುಲಭವಾಗಿ ತಯಾರಿಸುವಂತಹ ರೆಸಿಪಿಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ ಖಚಿತಪಡಿಸಿಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆ ದಿನಕ್ಕೆ ತಂಪಾದ, ಮಕ್ಕಳಿಂದ ಹಿಡಿದು ಮನೆ ಮಂದಿಯೆಲ್ಲ ಇಷ್ಟಪಡುವಂತಹ ರುಚಿಯಾದ ಕುಲ್ಫಿ ಮಾಡುವಂತಹ ವಿಧಾನವನ್ನು ನೋಡೋಣ. ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ. 1 ಲೀಟರ್ ಹಾಲು, ಸಕ್ಕರೆ ಹಾಗೂ ಏಲಕ್ಕಿ ಪುಡಿ, ಬಾದಾಮ್ ಹಾಗೂ ಕಾಜು, ಸಕ್ಕರೆ. ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಅದರಲ್ಲಿ ಹಾಲನ್ನು ಹಾಕಿ ಕಾಯಿಸಿಕೊಳ್ಳಬೇಕು. ಹಾಲನ್ನು ಎಲ್ಲಿಯವರೆಗೆ ಕಾಯಿಸಬೇಕು ಅಂತಂದರೆ ಆ ಹಾಲಿನ ಪ್ರಮಾಣ 1 ಲೀಟರ್ದಿಂದ ಅರ್ಧ ಲೀಟರ್ ಆಗುವವರೆಗೆ, ಅಂದರೆ ಹಾಲು ಗಟ್ಟಿಯಾಗುವವರೆಗೆ ನಾವು ಇಲ್ಲಿ ಕಾಯಿಸಿಕೊಳ್ಳಬೇಕು. ಈಗ ಕುದಿಯುತ್ತಿರುವ ಹಾಲಿನಲ್ಲಿ ಸಕ್ಕರೆಯನ್ನು ನಾವು ಸೇರಿಸಿ ಆ ಹಾಲನ್ನು ಹಾಗೆಯೇ ಕುದಿಸುತ್ತಾ ಇರಬೇಕು. ಆ ಸಕ್ಕರೆ ಸುಮಾರು 7-8 ಚಮಚ ಸಕ್ಕರೆಯನ್ನು ನಾವು ಹಾಕಿದಾಗ ಅದರ ರುಚಿ ಚೆನ್ನಾಗಿ ಬರುತ್ತೆ. ಈಗ ನಾವು ಪುಡಿ ಮಾಡಿಟ್ಟುಕೊಂಡ ಸಕ್ಕರೆ ಹಾಗೂ ಏಲಕ್ಕಿ ಪುಡಿಯನ್ನು ಈ ಹಾಲಿನಲ್ಲಿ ಸೇರಿಸಬೇಕು. ಹಾಗೆಯೇ ಆ ಹಾಲನ್ನು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತಾ, ಜೊತೆಗೆ ಈ ಕಾಜು ಹಾಗೂ ಬಾದಾಮಿಯ ಪುಡಿಯನ್ನು ಅದರಲ್ಲಿ, ಪುಡಿ ಅಂದರೆ ಸ್ವಲ್ಪ ಚಿಕ್ಕದಾಗಿ ಪುಡಿ ಮಾಡಿಕೊಂಡಿರುವಂತಹ ಪುಡಿಯನ್ನು ಅದರಲ್ಲಿ ನಾವು ಈಗ ಸೇರಿಸಬೇಕು. ಈ ರೀತಿ ತಯಾರಿಸಿಕೊಂಡ ಹಾಲನ್ನು ಸ್ವಲ್ಪ ತಣ್ಣಗಾದ ಮೇಲೆ
ಐಸ್ ಕ್ರೀಮ್ ಮೌಲ್ಡ್ ಅಥವಾ ನಮ್ಮ ಚಿಕ್ಕದಾಗಿರುವ ಮನೆಯ ಗ್ಲಾಸುಗಳಲ್ಲಿ ನಾವು ಅದನ್ನು ಗ್ಲಾಸುಗಳಲ್ಲಿ ಹಾಕಿಕೊಳ್ಳಬೇಕು. ಈ ಗ್ಲಾಸುಗಳಲ್ಲಿ ಹಾಕಿಟ್ಟು ನಂತರ 1 ಗಂಟೆಯವರೆಗೆ ನಾವು ಫ್ರೀಝರ್ನಲ್ಲಿ ಇದನ್ನು ಇಡಬೇಕು. ನಂತರ ಆ 1 ಗಂಟೆಯ ನಂತರ ಅದರ ಒಳಗಡೆ ನಾವು ಐಸ್ ಕ್ರೀಮ್ ಕಡ್ಡಿಗಳನ್ನು ನಾವು ನೇರವಾಗಿ ಹಾಕಿದಾಗ ಮತ್ತೆ 3-4 ಗಂಟೆಯವರೆಗೆ ನಾವು ಇದನ್ನು ಫ್ರೀಝರ್ನಲ್ಲಿ ಇಟ್ಟು ಚೆನ್ನಾಗಿ ಗಟ್ಟಿ ಆದ ಮೇಲೆ ಇದನ್ನು ನಾವು ಹೊರಗೆ ತೆಗೆಯಬೇಕು. ಸುಮಾರು 5 ಗಂಟೆ ಫ್ರೀಝರ್ನಲ್ಲಿ ಇಟ್ಟು ಈಗ ಹೊರಗೆ ತೆಗೆದಾಗ ರುಚಿಯಾದ ಅಷ್ಟೇ ಯಮ್ಮಿ ಆ್ಯಂಡ್ ಟೇಸ್ಟಿ ಆಗಿರುವಂತಹ ಚಿಲ್ಡ್ ಕುಲ್ಫಿ ಸವಿಯಲು ಸಿದ್ಧ. ಈ ರೀತಿ ನೀರಿನಲ್ಲಿ ಅದನ್ನು ಆ ಮೌಲ್ಡನ್ನು ಅಥವಾ ಗ್ಲಾಸನ್ನು ನಾವು ನೀರಿನಲ್ಲಿ ಅದ್ದಿ ಒಳಗಿನ ಕುಲ್ಫಿಯನ್ನು ನಾವು ಹೊರತೆಗೆಯಬೇಕು. ನೋಡಿ ಎಷ್ಟು ರುಚಿಯಾಗಿರುವಂತಹ ಯಮ್ಮಿ ಆ್ಯಂಡ್ ಟೇಸ್ಟಿ ಆಗಿರುವಂತಹ ಕುಲ್ಫಿ ಸವಿಯಲು ಸಿದ್ಧ ಆಗಿದೆ. फोटो भी निकाल